ಹಾಡು ಚೆನ್ನಾಗಿತ್ತು ಮತ್ತು ಅದರಲ್ಲಿ ಅಭಿನಯಿಸಿರುವ ಮಕ್ಕಳು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಜೊತೆಗೆ ಭಾಳ ಸುಂದರವಾದ ಛಾಯಾಗ್ರಹಣ ಇದೆ. ತುಂಬ ಚೆನ್ನಾಗಿ DOP ಕೆಲಸ ತುಂಬ ಚೆನ್ನಾಗಿದೆ. ಡೈರೆಕ್ಟರ್ ಮತ್ತು DOP ಇವರೇ ವೆರಿ ಗುಡ್. ಮೊದಲಾಗಿ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ನಮ್ಮ ಮೀಡಿಯಾದವರಿಗೆ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಒಂದು ಒಳ್ಳೆಯ ಪಾತ್ರ ನಾನು ಕೊಟ್ಟೋದಕ್ಕೆ. ಹಾಗೆ ಇಟ್ಸ್ ರಿಯಲಿ ಬ್ಯೂಟಿಫುಲ್. ನಾನು ಕೊನೆ ಶಾರ್ಟ್ಸ್ ಬಂದಿದ್ದು 1.5 ವರ್ಷದ ನಂತರ ಅದನ್ನು ಆ್ಯಕ್ಟ್ ಮಾಡಿದೆ. ಸೊ ಇಟ್ ವಾಸ್ ರಿಯಲಿ ನೈಸ್. ಆ ಫಿನಿಶಿಂಗು ಇದು ಎಲ್ಲ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಡು ಚೆನ್ನಾಗಿ ಮೂಡಿ ಬಂದಿದೆ. ಅವರಿಬ್ಬರು ಔಟ್ಕಮ್ ತುಂಬ ಚೆನ್ನಾಗಿ ಬಂದಿದೆ. ಚೆನ್ನಾಗಿ ಮಾಡಿದ್ದಾರೆ. ಸಾಂಗ್ಸ್ಗಳು ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಹಾಗೆ ಉಗ್ರಂ ಮಂಜು ಸರ್, ಇವಾಗ ನೀವು ಉಗ್ರಂ ಮಂಜು ಸರ, ಮ್ಯಾಕ್ಸ್ ಮಂಜು ಸರ, ಬಿಗ್ ಬಾಸ್ ಮಂಜು ಸರ, ಗುರಿ ಮಂಜು ಸರ ಸರ್? ಮಂಜು ಇವರು ಮಂಜು ಸರ್. ಮಂಜು ಸರ್ ಇಲ್ಲ ಸರ್, ಅಣ್ಣ ಅಂತ ಥ್ಯಾಂಕ್ ಯು ಸೋ ಮಚ್ ಸೆಲ್ವಂ ಸರ್. ಲೈಕ್ ಒಂದು ವಿಭಿನ್ನವಾದ ಒಂದು ಪಾತ್ರ. ನಾನು ಇಷ್ಟು ವರ್ಷದಲ್ಲಿ ಇಷ್ಟು ಸಿನಿಮಾಗಳು ಮಾಡ್ಕೊಂಬಂದಿರೋದ್ರಲ್ಲಿ ಇದು ಬೇರೆನೇ ಪಾತ್ರ. ಒಂದು ಕುಡುಕನ ಪಾತ್ರ ಕುಡಿತಕ್ಕೋಸ್ಕರ ಒಳಗಾಗಿ ಎಷ್ಟು ಅನುಭವಿಸ್ತೀವಿ. ನಮ್ಮ ಫ್ಯಾಮಿಲಿ ಅಂದರೆ ಜಯಶ್ರೀ ಮೇಡಮ್ ಅಂದರೆ ಈ ಸಿನಿಮಾದಲ್ಲಿ ನಾವೆಲ್ಲ ಒಂದು ಫ್ಯಾಮಿಲಿ. ಅದಾಗಿ ಕುಡಿತ ಬಿಟ್ಟು ಅದು ಆದ ನಂತರ ಏನು ಜೀವನ ಅನ್ನೋದು, ಈ ಥರದ ಒಂದು ಪಾತ್ರ ಕೊಟ್ಟಿರೋದಕ್ಕೆ ಸರ್ ಥ್ಯಾಂಕ್ ಯು ಸೋ ಮಚ್. ಹಾಗೆ ಇಲ್ಲಿ ನಡೆದಿರ್ತಕ್ಕಂಥ ಮೀಡಿಯಾದವ್ರಿಗೆ ಎಲ್ರಿಗೂ ಬಂದಿರೋದಕ್ಕೆ ಥ್ಯಾಂಕ್ ಯು. ಹಾಗೆ ಆ ಸಾಂಗ್ಸು ನೋಡಿದೆ, ಒಂದು ಎಮೋಷನಲ್ ಸಾಂಗು ಮತ್ತು ಒಂದು ಮಕ್ಕಳು ತುಂಟಾಟಿಕೆ ಸಾಂಗು. ಅವ್ನಿಗೆ ಯಾರಿಗೋ ಚಡ್ಡಿನೇ ಹಾಕ್ಸಿಲ್ಲ ಸರ್, ಅದು ನೋಡಿ ಅದು ಬಿಡ್ತಾರೋ ಇಲ್ಲೋ ಹಾಕ್ಸಿ ಒಂದು ಚಡ್ಡಿ. ಅದೇ ಚಡ್ಡಿ ಹಾಕ್ಸಿಲ್ಲ, ಅದನ್ನೇ ಕೇಳ್ತಿದ್ರು ಇವರು. ಸೊ ಓಕೆ, ಬಟ್ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಈ ಥರದ ಒಂದು ಅದ್ಭುತವಾದ ಸಿನಿಮಾ ನಿರ್ಮಾಣ ಮಾಡಿರೋದಕ್ಕೆ ಥ್ಯಾಂಕ್ ಯು. ನಿಮ್ಗೆ ದೇವರು ಒಳ್ಳೇದು ಮಾಡಿ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಎಲ್ರಿಗೂ, ಇಲ್ಲಿ ಬಂದಿರೋ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್. ಸಂದೀಪ್ ಮಲಾನಿ ಸರ್, ಹಾಗೆ ಮೊದಲು ಕ್ಷಮಿಸ್ಬಿಡಿ ನನ್ನ ಹೆಸರು ತಪ್ಪಾಗಿ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಹೇಳಬೇಕಾದ್ರೆ ನನಗೂ ಸೆಲ್ವಂಗೂ ನಮ್ಮ ಸಂಬಂಧ 19 ವರ್ಷದಿಂದ. ಸೊ ನಾನು ಫಸ್ಟ್ ಸಿನಿಮಾಗೆ ಆ್ಯಸ್ ಡೈರೆಕ್ಟರ್, ಅವ್ರ ಕ್ಯಾಮ್ರಾಮನ್ ಆಗಿದ್ದು. ಸೊ ನಾವು ಒಟ್ಟಿಗೆ 6 ಸಿನಿಮಾ ಮಾಡಿದ್ವಿ ಆ್ಯಸ್ ಅ ಡೈರೆಕ್ಟರ್, ಕ್ಯಾಮ್ರಾಮನ್. ಸೊ ಅವರ 2 ಸಿನಿಮಾ ಅವರು ಡೈರೆಕ್ಟ್ ಮಾಡಿದ್ದು ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿದ್ದೀನಿ. ಪಡಿಕಾದಪ್ಪ ತಮಿಳ್ ಮತ್ತು ಗುರಿ. ಸೊ ಇದರಲ್ಲಿ ಒಂದು ಮೀಡಿಯಾ ಆಫೀಸರ್ ಪಾತ್ರ ಕೊಟ್ಟಿದ್ದಾರೆ. ಶಿಸ್ತು ಸ್ಟ್ರಿಕ್ಟ್ ಪಾತ್ರ, ಖುಷಿಯಾಯ್ತು ಪಾತ್ರ. ಆ್ಯಂಡ್ ಕಮಿಂಗ್ ಟು ಸಾಂಗ್ಸ್, ಮಕ್ಕಳನ್ನು ಡೈರೆಕ್ಟ್ ಮಾಡೋದು ತುಂಬ ಕಷ್ಟ. ಅದನ್ನು ಸೆಲ್ವಂ ಮಾಡಿದ್ದಾರೆ. ಒಂದು ಮಣಿರತ್ನ ಅಂಜಲಿ ಸಿನಿಮಾ ನೆನಪಾಯ್ತು ನನಗೆ. ಹಾಗೆ ಸೆಲ್ವಂ ಮಾಡಿದ್ದಾರೆ. ಸೊ ಅದು ಒಂದು ವೆರಿ ಹೋಟೆಲ್ ವೆಲ್ ಡಿಸರ್ವ್ಡ್ ಅಂತ ಹೇಳ್ಬೋದು. ಅದಕ್ಕೆ ತುಂಬ ಕಷ್ಟ, ನಂಗೆ ಗೊತ್ತು. ಇವಾಗ ನಾನು ಕೂಡ ಮಕ್ಕಳು ಸಿನಿಮಾ ತುಂಬ ಕಷ್ಟ. ಸೊ ಬಟ್ ಥ್ಯಾಂಕ್ ಯು ಸೆಲ್ವಂ ಫಾರ್ ಗಿವಿಂಗ್ ಪಾರ್ಟ್. ಆ್ಯಂಡ್ ಮಕ್ಕಳ ಜೊತೆ ನಿಮ್ಮ ಮಗ ಒಂದು ಹೇಳ್ಬೇಕು ಟ್ರಿವಿಯಾ ಅಂತ. ನನ್ನ ಫಸ್ಟ್ ಸಿನಿಮಾ SMS 6260 ಅವ್ರು ಡೈರೆಕ್ಟರ್ ಆಗುವಾಗ ನನ್ನ ಮಗ ಅದ್ರಲ್ಲಿ ಆ್ಯಕ್ಟ್ ಮಾಡಿದ್ದ. ಸೆಲ್ವಂ ಕ್ಯಾಮ್ರಾಮನ್ ಆಗಿದ್ದ, ಅವಾಗ ಚಿಕ್ಕವನಾಗಿದ್ದ. ಸೇಮ್ ಏಜ್ ಈಗ ಅವನ ಮಗ ಇದ್ದಾನೆ. ಸೊ ಅದೇ ನೆನಪಾಯ್ತು ನನಗೆ. ಸಿನಿಮಾ ಒಳ್ಳೆ ಆಲ್ ದಿ ಬೆಸ್ಟ್ ಆಗಲಿ. ಇಡೀ ತಂಡಕ್ಕೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನನ್ನ ಪ್ರೀತಿಯ ಎಲ್ಲ ಮೀಡಿಯಾದವರಿಗೆ ನನ್ನ ಅಭಿನಂದನೆಗಳು. ಚಿತ್ರ ತುಂಬ ಚೆನ್ನಾಗಿದೆ. ಈ ಚಿತ್ರದಲ್ಲಿ ಬರೋ ಒಂದು ಸಾಂಗು ಈ ಚಿತ್ರಕ್ಕೆ ಬೆನ್ನೆಲುಬು. ಸೆಲ್ವಂ ಅವರು ತುಂಬ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ, ನಿರ್ದೇಶನ ಮಾಡಿದ್ದಾರೆ. ಹಾಗೆ ನನ್ನ ಹಳೆಯ ಗೆಳೆಯರಾದ ಅಚ್ಯುತ್ ಕುಮಾರ್, ಮಂಜು ಎಲ್ಲ ಜೊತೆಯಲ್ಲಿ ಈ ಚಿತ್ರದಲ್ಲಿ ಮಾಡಿದ್ದೀವಿ. ಮುಂದಕ್ಕೆ ಈ ಪಿಕ್ಚರು ಯಶಸ್ವಿ ಆಗಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಿದ್ದೀನಿ. ಹಾಗೆ ರಿಲೀಸ್ ಆದ ತಕ್ಷಣ 25 ದಿವಸದಲ್ಲಿ ಇನ್ನೊಂದು ಪಿಕ್ಚರ್ ಸ್ಟಾರ್ಟ್ ಮಾಡಿ ಸ್ವಲ್ಪ ನಮ್ಮನ್ನು ಜ್ಞಾಪಿಸ್ಕೊಳ್ಳಿ. ಎಲ್ಲರಿಗೂ ಸ್ವಲ್ಪ ಅರ್ಥ ಆಗ್ಬೋದು. ಥ್ಯಾಂಕ್ ಯು. ಎಲ್ಲರಿಗೂ ಗುಡ್ ಈವ್ನಿಂಗ್. ಇಲ್ಲಿ ಬಂದಿರೋ ಎಲ್ಲರಿಗೂ ತುಂಬ ಧನ್ಯವಾದಗಳು. ಎಸ್ಪೆಷಲಿ ಸೆಲ್ವಂ ಸರ್ ಈ ಆಪರ್ಚುನಿಟಿ ನನಗೆ ಕೊಟ್ಟಿದ್ದಕ್ಕೆ. ಸೊ ನಾನು ಸೆಲ್ವಂ ಸರ್ ಜೊತೆ 2ನೇ ಮೂವಿ ಮಾಡ್ತಿರೋದು. ಒಂದು ತಮಿಳ್ ಮೂವಿ ಮಾಡಿದ್ದೀನಿ, ಇದೊಂದು ಪಾತ್ರ ಈ ಮೂವಿಯಲ್ಲಿ ಒಂದು ಪಾತ್ರ ಮಾಡ್ತಾ ಇದ್ದೀನಿ IPS ಆಫೀಸರ್ ಆಗಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಸೆಲ್ವಂ ಸರ್ ಫಾರ್ ದಿಸ್ ಆಪರ್ಚುನಿಟಿ. ಮತ್ತು ವೇದಿಕೆ ಮೇಲಿರೋ ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಆಲ್ ದ ಬೆಸ್ಟ್ ಫಾರ್ ಟೀಮ್ ಗುರಿ. ಥ್ಯಾಂಕ್ ಯು.
ಹಾಗೆ ಮಕ್ಕಳು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ನಮ್ಮ ಪುಟ್ಟ ನಾಯಕ ನಟರು ಮಕ್ಕಳು ಅಂತ ತಪ್ಪಾಗ್ಬಿಡುತ್ತೆ, ಅಪಾರ್ಥ ಹೀರೋ ಸರ್ಸ್ ನೀವ್ ಹೇಳ್ಬೇಕು ಸಿನಿಮಾದ ಬಗ್ಗೆ. ಮತ್ತೆ ಏನ್ ಹೇಳ್ಬೇಕು ಅಂತ ಕೇಳಿದ್ರೆ ನಾನು ಹೇಳ್ಕೊಡಲ್ಲ, ಹಾಡಿನ ಬಗ್ಗೆ, ಸಿನಿಮಾದ ಬಗ್ಗೆ. ಫಸ್ಟ್ ನಾನು ಗುರಿ ಟೀಮ್ಗೆ ಮತ್ತು ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ ಯು ಹೇಳಬೇಕು, ಮತ್ತು ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಮತ್ತು ಹಾರ್ಟ್ಲಿ ವೆಲ್ಕಮ್. ಎಲ್ಲರಿಗೂ ಗುಡ್ ಈವ್ನಿಂಗ್. ಮೈ ಸೆಲ್ಫ್ ಜೀವಿತ್ತು. ಈ ಫಿಲಿಮ್ ಅಲ್ಲಿ ವರ್ಕ್ ಮಾಡಿರುವ ಗುರಿ ಟೀಮ್ಗೆ ಫಸ್ಟ್ ಹಾರ್ಟ್ಲಿ ವೆಲ್ಕಮ್ ಮಾಡ್ತಾ ಇದ್ದೀನಿ. ಮತ್ತು ನಿಮ್ಮ ಸಪೋರ್ಟ್ ಮತ್ತು ಶೇರು ನಮ್ಮ ಫಿಲಿಮ್ಗೆ ಸಪೋರ್ಟ್ ಕೊಡಬೇಕು. ಥ್ಯಾಂಕ್ ಯು, ವೆಲ್ಕಮ್. ಮೈ ಓನ್. ಓ, ನಿಮ್ಮ ಹಾಡಿನ ಬಗ್ಗೆ, ನೀವು ಹಾಡಿನ ಬಗ್ಗೆ ಹೇಳಿ. ಹಾಡು ಹೇಗಿತ್ತು? ಹಾಡು ಆಕ್ಚುಲಿ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ ಇಷ್ಟು ಚೆನ್ನಾಗಿರುತ್ತಂತ. ಅಂದ್ರೆ ಓನೇ ಸರ್, ಮಂಜು ಸರ್, ಇದು ಓನ್ ಸರ್, ಸ್ಕ್ರಿಪ್ಟ್ ಅಲ್ಲ ಸರ್. ಅಂದ್ರೆ ನಿಮ್ಗೆ ಬಟ್ಟೆ ಬೇರೆ ಹಾಕಿಲ್ದೆ ಎಲ್ಲ ವಿಡಿಯೋ ಮಾಡಿದಾರಲ್ಲ ಸರ್ ಹಾಡಲ್ಲಿ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನನಗೆ ಫಸ್ಟು ಅದು ಓನೇ ನನ್ನ ಲೈಕ್ ಟಾರ್ಚರ್ ಮಾಡಿ ಮಾಡ್ತಾರೆ. ಅದು ಅದು ಎಸ್, ಅದು ಮನಸ್ಸಿನ ಮಾತು. ಇಂಥವೆಲ್ಲ ಬರ್ಬೇಕು ಹೊರಗೆ. ಫಸ್ಟ್ ನಾನು ಇವನ್ ಮಾಡ್ತಾನಂತ ಅನ್ಕೊಂಡಿದ್ದೆ, ಬಟ್ ನನ್ನ ಮಾಡಿಸ್ಬಿಟ್ಟು. ಖುಷಿ ಆಯ್ತಾ? ಅಂದ್ರೆ ಸಂಪೂರ್ಣವಾಗಿ ಕಲಾವಿದರಾಗಿ ನೋಡಕ್ ಸಿಗ್ತದೆ ನಮಗೆ, ಬಹಳ ಅಪರೂಪ. ಆ ತರ ಎಲ್ಲ ಸಿಗೋದಿಲ್ಲ. ಅಪ್ಪ ಚೆನ್ನಾಗೇ ಮಾಡವ್ರೆ. ಅಂಡ್ ಅವರು ನಂಗೆ ಸಪೋರ್ಟ್ ಮಾಡೋರೆ ಜಾಸ್ತಿ. ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಮನೇಲಿ ಜಾಸ್ತಿ ನನ್ನ ಬೈತಾರೆ. ಎಸ್, ಹೇಳಪ್ಪ ಹೇಳು, ನಮ್ ಕೇಳಿಸ್ಕೊತೀವಿ. ಲೈಕ್ ಇವಾಗ ನಾನು ಒಂದ್ಸತಿ ಏನಾದರೂ ಮಿಸ್ಟೇಕ್ ಮಾಡಿದ್ರೆ ಅದನ್ನೇ 100 times ಮಾಡಿಸ್ತಾರೆ. ಅರ್ಥ ಆಗುತ್ತೆ. ಎಲ್ಲಿಂದ ಸಾಂಗ್ ಅಲ್ಲಿ ಬಟ್ಟೆ ಬಿಚ್ಚಿದ್ರು ಅಲ್ಲೇ ಗೊತ್ತಾಯ್ತು ಅವ್ನಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂತ. ಎಸ್, ನೀವು ಮಾತಾಡ್ಬೇಕು. ನಿಮಗೆ ಎಷ್ಟು ಖುಷಿ ಆಯ್ತು ನಿಮ್ಮದಲ್ಲದೆ ನಿಮ್ ಫ್ರೆಂಡ್ ಬಟ್ಟೆ ಬಿಚ್ಚಿದಕ್ಕೆ? ನನಗೆ ಫಸ್ಟ್ ಹೇಳ್ದಾಗ ನಂಗೆ ಫುಲ್ ಭಯ ಇತ್ತು. ಆಮೇಲೆ ಹೆಂಗೊಂದು ಮಾಡಿ ಇವನ್ ಕಡೆ ಡೈವರ್ಟ್. ಸಖತ್ ಖುಷಿ ಆಯ್ತಲ್ಲ? ಸಖತ್ ಖುಷಿ ಆಯ್ತು. ಎಸ್, ಜಸ್ಟ್ ಪಾಪ ಈ ನಗು ಹೀಗೆ ಕೊನೆ ತನಕ ಇರ್ಲಿ. ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಸಿನಿಮಾ ತಂಡದಿಂದ ಗಿಡವನ್ನ ಕೊಡುವ ಮೂಲಕ ಗೌರವ ಕೊಡ್ಬೇಕು ಅಂತ ಕೇಳಿ ಒಟ್ಟಿಗೆ. ಯಾ, ಆಯ್ತು. ಎಲ್ಲರೂ ಕರೆಯೋಣ. ಡೈರೆಕ್ಟರ್ ಸರ್ ಹೇಳಿದ್ದಾರೆ ನಾನು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲಾಸ್ಟ್ ಅಲ್ಲಿ ಮಾತಾಡ್ತೀನಿ ಅಂತ. ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಬರ್ಲಿ ನಮ್ಮ ಹೆಣ್ಮಕ್ಳಿಗೆ ಒಂದು ಜೋರಾದ ಚಪ್ಪಾಳೆ. ಸರ್ ದಯವಿಟ್ಟು ವೇದಿಕೆ ಬರಬೇಕು. ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಮಧುಸೂದನ್ ಸರ್ ಬನ್ನಿ. ಹೆಣ್ಣು ಮಕ್ಕಳು ಸ್ಟ್ರಾಂಗ್ ಅಂತ ತೋರಿಸಿದ್ದಾರೆ ನಮ್ಮ ಲೇಡಿ ಪ್ರೊಡ್ಯೂಸರ್ಸ್. ದಯವಿಟ್ಟು ಮುಂದೆ ಬನ್ನಿ ಮ್ಯಾಮ್. ಹೆಮ್ಮೆ ಆಗುತ್ತೆ ನನಗೆ, ನಾನೊಬ್ಳು ಹುಡುಗಿಯಾಗಿ ಹೆಣ್ಮಕ್ಳನ್ನ ಮೇಲೆ ನೋಡಕ್ಕೆ. ಎಸ್, ಆಯುಧ ಕೊಡಿ, ಸಾರಿ ಮೈಕ್ ಕೊಡಿ ಅಪ್ಪಳಿಗೆ. ನಮ್ಮ ಪ್ರೊಡ್ಯೂಸರ್ಸ್ಗೆ ಮ್ಯಾಮ್, ಇಷ್ಟು ದಿನ ನಿಮ್ಮ ಸಿನಿಮಾ ಆಗಿದ್ದು ಇವತ್ತು ನಿಮ್ಮದಲ್ಲದ ಸಿನಿಮಾ ಅಂದ್ರೆ ನಮ್ಮ ಸಿನಿಮಾ ಆಗಿದೆ. ಹೇಳಿ ನಿಮ್ಮ ಸಿನಿಮಾದ ಬಗ್ಗೆ, ನಿಮ್ಮ ಹಾಡಿನ ಬಗ್ಗೆ. ಮೊದಲನೇದು ಇಲ್ಲಿ ಬಂದಿರುವ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಹಾಗೆ ದಯವಿಟ್ಟು ಸಣ್ಣ ಕ್ಷಮೆ, ಹಾಗೆ ನಮ್ಮ ಲಹರಿ ಆಡಿಯೋ ಓನರ್ ವೇಲು ಸರ್ ಬಂದಿದ್ದಾರೆ. ಜೋರಾದ ಚಪ್ಪಾಳೆ ಬರಲಿ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೆ ಕ್ಷಮಿಸಿ ಮೇಡಮ್, ಮುಂದುವರಿಸಿ. ಇಲ್ಲಿ ಬಂದಿರುವ ನಮ್ಮ ಸ್ನೇಹಿತರು ಮತ್ತು ಕುಟುಂಬಸ್ಥರು, ಮೀಡಿಯಾವರು, ಪ್ರೆಸ್ ಅವರು, ಸೋಷಿಯಲ್ ಮೀಡಿಯಾವರು ಎಲ್ಲರಿಗೂ, ಮತ್ತು ಇಲ್ಲಿ ಗುರಿ ಟೀಮಿಂದ ಇಲ್ಲಿ ಬಂದಿರೋ ಗಣ್ಯರಿಗೂ ಎಲ್ಲರಿಗೂ ಸ್ವಾಗತ ಅಂತ. ಈ ಮೂವಿ ಆ್ಯಕ್ಚುಲಾಗಿ ನಮ್ಮ ಮನೆಯವ್ರ ಕ್ಯಾಮ್ರಾಮ್ಯಾನು ಸಿನಿಮಾಟೋಗ್ರಫಿ ಫಸ್ಟ್ ಒಂದು ಟ್ರೈ ಮಾಡಿದ್ದಾರೆ. ಅದು ಹೆಂಗೆ ಅಂತ ಇವಾಗ ನೋಡಿದ್ರೆ ಗೊತ್ತಾಗ್ತಾ ಇದೆ. ಬೇರೆಯವ್ರು ಹೇಳೋದಕ್ಕಿಂತ ನಾವು ನೋಡಿದ್ರೆ ಅದು ಫೀಲ್ ಆಗುತ್ತಲ್ಲ. ಹಾರ್ಟ್ ಟಚಿಂಗ್ ಆಗಿತ್ತು ಎರಡನೇ ಸಾಂಗು. ಕಣ್ಣಲ್ಲಿ ನೀರೇ ಬಂದಿದೆ. ಅವರು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತು, ಬಟ್ ನಮ್ಮ ಮಗನ್ನ ಇಷ್ಟು ಟಾರ್ಚರ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವಳ ಬಾಯಿಂದ ಬಂದಿರೋದಕ್ಕೆ ಇನ್ನೂ ಸ್ವಲ್ಪ ಹ್ಯಾಪಿಯಾಗೂ ಇದೆ.
ಇದು ಇನ್ನೂ ಸ್ವಲ್ಪ ದಿವಸ ಕಂಟಿನ್ಯೂ ಆಗಬೇಕು ಅಂತ ಎಲ್ಲರೂ ಬ್ಲೆಸ್ ಮಾಡಿ ವಿಶ್ ಮಾಡಿ. ನಿಮ್ಮ ಕೈಯಲ್ಲಿದೆ. ಈ ಒಂದು ಟ್ರೈನ ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಿಗೆ ತಗೊಂಡು ಹೋಗೋದು ನಿಮ್ಮ ಕೈಲಿದೆ. ಥ್ಯಾಂಕ್ ಯು ಸೋ ಮಚ್. ನೀವು ಖುಷಿ ಆಗೋದು ಒಬ್ಬ ಹೆಂಡತಿಯಾಗಿ ಓಪನ್ ಆಗಿ ಮಾತಾಡಿದ್ರಲ್ಲ, ಥ್ಯಾಂಕ್ ಯು ಮ್ಯಾಮ್. ನೀವು ಎಲ್ಲರಿಗೂ ನಮಸ್ಕಾರ. ಬಂದಿರೋ ಗಣ್ಯರಿಗೆ, ಮೀಡಿಯಾದವ್ರಿಗೆ ಎಲ್ಲರಿಗೂ ನಮಸ್ಕಾರ. ಮಕ್ಕಳು ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಲ್ಲ ಮೂವಿ ಬಂದು ಥಿಯೇಟರ್ಸಲ್ಲಿ ನೋಡಬೇಕು, ಮಕ್ಕಳಿಗೆ ಎನ್ಕರೇಜ್ ಮಾಡಬೇಕು ಅಂತ ಕೇಳ್ಕೊಂಡು ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಸಂಗೀತ ಸಾಮ್ರಾಜ್ಯದ ಓನರ್, ಲಹರಿ ಆಡಿಯೋ ಓನರ್ ಸರ್ ವೇಲು ಸರ್, ನೀವು ಬರೋಕ್ಕಿಂತ ಮುಂಚೆನೆ ನಾವು ಸಾಂಗ್ ಎಲ್ಲ ಕೇಳಿದ್ವಿ, ನಿಮಗೆ ಮತ್ತೊಮ್ಮೆ ಕೇಳಿಸ್ತೀವಿ. ಸಿನಿಮಾದ ಬಗ್ಗೆ ನಮ್ಮ ಸೆಲ್ವಂ ಸರ್ ಅವ್ರಿಗೆ ಎರಡು ಮಾತು. ಎಸ್ ಸರ್. ಮಧ್ಯದಲ್ಲಿ ಅವ್ರ ಹೀರೋ ಸರ್ ಇಬ್ರು. ಎಸ್. ಎಲ್ಲ ಪತ್ರಿಕೆ ಸಾಹೇಬ್ರಿಗೂ ನಮಸ್ಕಾರ. ಕ್ಷಮೆ ಇರಲಿ, ಇವತ್ತು ಚಿತ್ತಾರ ಫಿಲ್ಮ್ ಅವಾರ್ಡ್ಸ್ ಫಂಕ್ಷನ್ ನಾನು ಒಂದು ಗೆಸ್ಟ್ ಆಗಿ ಹೋಗಿದ್ದೆ. 4:15 ಬಿಡ್ತೀನಿ ಅಂತಂದ್ರು, 5 ಗಂಟೆ 6, 7, 7:30 ಆಗೋಯ್ತು. ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ 45 ವರ್ಷ ಪ್ರೆಸ್ ಮೀಟಲ್ಲಿ ½ an hour ಲೇಟಾಗಿ ಬಂದಿರೋದು ಇದೆ ಅನ್ಕೊಂತೀನಿ ನಾನು. ಕ್ಷಮೆ ಇರಲಿ. ಗುರಿ ಅಣ್ಣವ್ರ ಪಿಕ್ಚರ್ ಗುರಿ ನಾನು ನೋಡಿದ್ದೀನಿ. ಅದಾದ್ಮೇಲೆ ಇದೇ ಗುರಿ, 2 ಗುರಿ. ಈ ಗುರಿನಲ್ಲಿ 2 ಹಾಡಿದೆ. ಅಫ್ಕೋರ್ಸ್ ಸೆಲ್ವರಾಜ್ ಅವರು ಅದ್ಭುತವಾಗಿ ಫೋಟೋಗ್ರಫಿ ಸಿನಿಮಾ ಮಾಡಿದ್ದಾರೆ. ಸಾಂಗ್ಸು ವಿಷುವಲ್ ನಾನು ನೋಡಿದ್ದೀನಿ, ಭಾಳ ಚೆನ್ನಾಗಿ ಮೂಡಿ ಬಂದಿದೆ. ಭಾಳ ಪ್ರೊಫೆಷನಲ್ ಡೈರೆಕ್ಟರ್ ಅವರು. ಚೆನ್ನೈನಲ್ಲಿ ಮಣಿರತ್ನಂ ಸರ್ ಆ ಟೀಮಲ್ಲಿ ಭಾಳ ದೊಡ್ಡ ಡೈರೆಕ್ಟರ್ ಹತ್ರ ಅಸೋಸಿಯೇಟ್ ಆಗಿ ಮಾಡಿ ತುಂಬ ಪ್ರೊಫೆಷನಲಿ ಇಸ್ ವೆರಿ ವೆರಿ ಸೌಂಡ್. ಮತ್ತೆ ನಮ್ಮ ಪಳ್ಳಿಯವ್ರ ಬಗ್ಗೆ ಹೇಳಬೇಕಲ್ಲ. ಸೊ ಈಸ್ ಅ ವಂಡರ್ಫುಲ್ ಮ್ಯೂಸಿಕ್. 2 ಹಾಡಿಗೂ ಸಾಹಿತ್ಯ ಅದ್ಭುತವಾಗಿ ಮೂಡಿ ಬಂದಿದೆ. ಈ ಮಕ್ಕಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಚ್ ಅಂಡ್ ಎವ್ರಿ ಶಾರ್ಟ್ ನೋಡಿದೆ ನಾನು. ಏನು ಮಕ್ಕಳ ಚಿತ್ರ ಅಂತ ಅನ್ಕೊಳ್ಳೋದಿಲ್ಲ. ಇದು ಆ ಮಕ್ಕಳ ಚಿತ್ರಗಳು ವಿಭಿನ್ನವಾಗಿದೆ. ಪ್ರತಿಯೊಂದು ಶಾರ್ಟು, ಲೈಟಿಂಗು ಮತ್ತೆ ಫೋಟೋಗ್ರಫಿ ಕೂಡ ಅಷ್ಟೇ ಬಹಳ ಚಾಕುಚಕ್ಯತೆ ಮಾಡಿದ್ದಾರೆ. ಐ ವಿಶ್ ಯು ಆಲ್ ದಿ ಬೆಸ್ಟ್ ಸರ್. ಈ ಪಿಕ್ಚರ್ ಡೆಫಿನೆಟ್ಲಿ ಹಿಟ್ ಆಗುತ್ತೆ, ಅವಾರ್ಡ್ ಬರುತ್ತೆ ನಿಮಗೆ. ಸಬ್ಜೆಕ್ಟ್ ಅಷ್ಟು ಚೆನ್ನಾಗಿದೆ. ಅವತ್ತು ಭಾಳ ಹೊತ್ತು ನಾವು ಮಾತಾಡೋದು, ನಾನು ಪಳ್ಳಿಯವರು ಮಾತಾಡಿದಾಗ ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ನಮ್ಮ ಪಳ್ಳಿಯವ್ರ ಬಗ್ಗೆ ನಾನು ಹೇಳಲೇಬೇಕು. ಅವ್ರು ಆ್ಯಕ್ಚುಲಿ ಒನ್ ಆಫ್ ದ ಬೆಸ್ಟ್ ಸ್ವರ ಸಂಯೋಜನೆ ಮಾಡುವಂಥ ಸಂಗೀತ ನಿರ್ದೇಶಕರು. ಲೈವ್ ಮ್ಯೂಸಿಕ್ಕು ಮತ್ತೆ ಅವ್ರು ಮಾಡುವಂಥ ಸಿನಿಮಾಗಳೆಲ್ಲ ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಹಾಡುಗಳು. ಅದು ಯಾಕೋ ಸರಸ್ವತಿ ಇದೆ, ಲಕ್ಷ್ಮಿ ಹತ್ರ ಬರ್ತಾ ಇಲ್ಲ, ಸಕ್ಸಸ್ ಬರ್ತಾ ಇಲ್ಲ. ಬಟ್ ಪಳ್ಳಿ ಸರ್, ಐ ಟೆಲ್ ಯು ಡೆಫಿನೆಟ್ಲಿ ಇವತ್ತಿಲ್ಲ ನಾಳೆ ನೀವು ನಾನು ಬಟ್ಟೆ ಕಲಿತೀರ. ವಿಶ್ ಯು ಆಲ್ ದಿ ಬೆಸ್ಟ್. ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ. ಗಾಡ್ ಬ್ಲೆಸ್ ಯು. ಐ ವಿಶ್ ಆಲ್ ದಿ ಬೆಸ್ಟ್ ಸರ್. ಪ್ರೊಡ್ಯೂಸರ್ಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಕ್ಷಮೆ ಇರಲಿ ನಾನು ಲೇಟಾಗಿ ಬಂದಿದ್ದಕ್ಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಗೆ ಪಳನಿ ಸರ್, ಸರ್ ತಾವೆರಡು ಮಾತಾಡಬೇಕು ಅಂತ ಕೇಳ್ಬೋದು. ಎಲ್ಲ ಮಿತ್ರರಿಗೂ ನಮಸ್ಕಾರ. ಗುರುವಿಲ್ಲದೆ ಗುರಿ ಇಲ್ಲ ಅನ್ನೋ ಮಾತು ಸತ್ಯ. ಈ ಚಿತ್ರ ಗುರು ಮತ್ತು ಶಿಷ್ಯಂದಿರಗಳ ನಡುವೆ ನಡೆಯುವಂಥ ಒಂದು ಅದ್ಭುತವಾದ ಚಿತ್ರ. ನಾನು ಆ್ಯಕ್ಚುಲಿ ಈ ಸಿನಿಮಾ ಮುಗಿಸಿದ್ದೀನಿ. ಕೆಲವು ಸೀನ್ ಅಂತೂ ಕಣ್ಣಲ್ಲಿ ನೀರು ಬರೆಸುತ್ತೆ. ಎಸ್ಪೆಷಲಿ ಕಾಪಾಡೋ ಸಾಂಗ್, ರಾಜೇಶ್ ಹಾಡಿರೋ ಸಾಂಗ್ ಅಂತೂ ಇದು ಬರೀ ಒಂದು ಬಿಟ್ ಅಷ್ಟೇ. ಅದು ಇಡೀ ಸಿನಿಮಾದಲ್ಲಿ ಈ ಸೆಂಟಿಮೆಂಟ್ ಬಿಟ್ವೀನ್ ಟೀಚರ್ ಆ್ಯಂಡ್ ದ ಸ್ಟೂಡೆಂಟ್ ಕ್ಯಾರಿ ಆನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಈ ವಿತ್ ಡೈರೆಕ್ಟರ್ ಪರ್ಮಿಷನ್ ನಾನು ಇದರದ್ದು ಒಂದು ಸ್ಟೋರಿ ಹೇಳಕ್ಕೆ ಇಷ್ಟಪಡ್ತೀನಿ. ನೀವೆಲ್ಲರೂ ಖುಷಿ ಪಡ್ತೀರಾ. ಒಂದು ಹಳ್ಳಿ, ಒಂದೇ ಸ್ಕೂಲು, ಒಂದೇ ಮಾಸ್ಟ್ರು, 4-5 ಸ್ಟೂಡೆಂಟ್ ಕ್ಲಾಸಸ್. 5th ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು, 1st ಸ್ಟ್ಯಾಂಡರ್ಡ್ಗೂ ಅವರೇ ಮಾಸ್ಟ್ರು. ಇಲ್ಲಿ ನಡೆಯುವಂಥ ಸರ್ಕಾರಿ ಮತ್ತು ಪ್ರೈವೇಟ್ ಶಾಲೆಗಳ ಮಧ್ಯೆ ನಡೆಯುವಂಥ ಒಂದು ಜಗಳದಲ್ಲಿ ಸರ್ಕಾರಿ ಶಾಲೆ ಮುಚ್ಚೋಗ್ಬಿಡುತ್ತೆ. ಅಲ್ಲಿ ಈ ಮಕ್ಕಳು ಹೇಗೆ ಮತ್ತೆ ಹೊರಗೆ ಬಂದು ಕಷ್ಟಪಟ್ಟು ಆ ಶಾಲೆನ ಓಪನ್ ಮಾಡ್ತಾರೆ ಅನ್ನೋದೇ ಈ ಚಿತ್ರ. ತುಂಬ ಚೆನ್ನಾಗಿದೆ. ನನಗೆ ಈ ಸ್ಟೋರಿ ಹೇಳಿದ ತಕ್ಷಣ ನನಗೆ ಖುಷಿ ಆಗೋಯ್ತು. ನನಗೆ ಡೆಫಿನೆಟ್ಲಿ ಇಟ್ಸ್ ಅನ್ ಅವಾರ್ಡ್ ವಿನ್ನಿಂಗ್ ಸ್ಟೋರಿ. ಸೆಲ್ವಂ ಅವ್ರಿಗೆ ನಾನು ಈ ಚಿತ್ರದ ಮೂಲಕ ಈ ಸ್ಟೇಜ್ ಮೇಲಿಂದ ವಿಶಸ್ ತಿಳಿಸೋಕೆ ಇಷ್ಟಪಡ್ತೀನಿ. ಈ ಚಿತ್ರ ಗೆಲ್ಲಲಿ, ಇಡೀ ಚಿತ್ರತಂಡಕ್ಕೆ ಒಂದು ಹೆಸರು ಬರಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಮ್ಮ ನಿರ್ದೇಶಕರು, ಆಮೇಲೆ ಛಾಯಾಗ್ರಾಹಕರು ಮಾಡಿದ್ದೀರಿ. ಎಲ್ಲ ವಾದ್ಯ ಸಂಗೀತ, ಲೈವ್ ಇನ್ಸ್ಟ್ರೂಮೆಂಟ್ಸ್ ಹಾಕಿದ್ದೀರಿ. ಅದಕ್ಕೆ ಸೌಂಡಿಂಗ್ ಸೋ ಗುಡ್.
ಸೊ ನಿಮ್ಮ ಟ್ಯಾಲೆಂಟ್ ಇಸ್ ಸೂಪರ್. ಸಾಹಿತ್ಯನೂ ಭಾಳ ಚೆನ್ನಾಗಿದೆ, 2 ಹಾಡು. ಆಫ್ಕೋರ್ಸ್ ಪಿಕ್ಚರೈಸೇಷನು ನೀವು ತಾವೆಲ್ಲ ನೋಡಿದ್ದೀವಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಇದ್ದಾರೆ. ಸೊ ಯು ಡನ್ ಎ ವಂಡರ್ಫುಲ್ ಜಾಬ್. ಐ ವಿಶ್ ಯು ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು ಸರ್. ಮಾತಾಡಿದ್ದಾರೆ. ನಾನು ಕೆಲವು ಥ್ಯಾಂಕ್ಸ್ ಹೇಳಬೇಕಾಗಿದೆ. ಫಸ್ಟು ಈ ಸಿನಿಮಾ ಗುರಿ ಹೆಂಗೆ ಸ್ಟಾರ್ಟ್ ಆಯ್ತು ಅಂದರೆ, ಸೊ ಫಾದರ್ ಶ್ರೀನಿವಾಸ್ ಸರ್ ಅವ್ರ ಜೊತೆ ನಾನು ಒಂದು ಡಿಸ್ಕಸ್ ನಾವು ಫಸ್ಟು ತಮಿಳಲ್ಲಿ ಒಂದು ಸಿನಿಮಾ ಮಾಡಿದ್ವಿ. ಅದರಲ್ಲಿ ಇವ್ನು ಆ್ಯಕ್ಟ್ ಮಾಡಿದ್ದ ಚಿಕ್ಕ ಹುಡುಗ. ಆ ಸಿನಿಮಾ ಬಂದು ಇಲ್ಲಿ ರಿಲೀಸ್ ಆಗಿಲ್ಲ, ತಮಿಳ್ನಾಡಿಗೆ ಮಾತ್ರ ರಿಲೀಸ್ ಆಗಿದ್ದು. ಸೊ ನಮ್ಗೆ ಬೇಜಾರಾಯಿತು, ಇಲ್ಲಿ ಕನ್ನಡದಲ್ಲಿ ರಿಲೀಸ್ ಆಗಿಲ್ವಲ್ಲ ಅಂತ. ಸರ್ ನಾನು ಹೇಳಿದೆ, ಸರ್ ನನ್ನ ಹತ್ರ ಒಂದು ಸಣ್ಣ ಸ್ಕ್ರಿಪ್ಟ್ ಇದೆ, ಒಂಚೂರು ಕೇಳಿ ಇದು ಮಾಡ್ಬೋದಾ ಅಂತ. ಸರಿ ಅವ್ರು ಕೇಳಿದ್ರು, ನಾನು ಹೇಳಿದೆ. ಹೇಳ್ಬಿಟ್ಟು ಇದು ಚೆನ್ನಾಗಿದೆ ಅಲ್ರಿ, ಇದು ಮಾಡ್ಬೋದಲ್ಲ ಅಂತಂದರು. ಸರ್ ಇದು ಚೆನ್ನಾಗಿದೆ, ಬಟ್ ಇದು ನಿಜವಾಗಿ ನಡೆದ ಕಠಿಣ ಸರ್ ಅಂತ ಹೇಳಿದೆ. ಸೊ ಒಂದು ಈ ಗೌರ್ಮೆಂಟ್ ಸ್ಕೂಲೆಲ್ಲ ತುಂಬ ಮುಸ್ತಾ ಹೋಗ್ತಾ ಇತ್ತು. ಆ ಟೈಮಲ್ಲಿ ಒಂದು ಊರಲ್ಲಿ ಒಂದು ದೊಡ್ಡ ಬೆಟ್ಟ, ಆ ಬೆಟ್ಟದಲ್ಲಿರೋ ನಲ್ಲಿಯಲ್ಲಿ ಒಂದು ಸ್ಕೂಲು ಮುಚ್ಚೋಗ್ಬಿಟ್ಟಿತ್ತು. ಈ ಸ್ಕೂಲ್ನ ನಾವು ಹುಡ್ಕೊಂಡು ಹೋದ್ವಿ, ರೇಲ್ ಆಗಿದೆ, ಎಲ್ಲಿದೆ, ಏನಿದೆ ಅಂತ ಆ ಅಡ್ರೆಸ್ ಹುಡ್ಕೊಂಡು ಹೋದಾಗ ಒಂದು ಊರಲ್ಲಿ ಒಂದು ಸ್ಕೂಲ್ ಇತ್ತು. ಅಲ್ಲಿ ಹೋದ್ರೆ ಸ್ಕೂಲಲ್ಲಿ ಯಾರು ಇರಲಿಲ್ಲ. ಮಕ್ಕಳು ಬಟ್ ಸ್ಕೂಲ್ ಓಪನ್ ಯಾರು ಇರಲಿಲ್ಲ. ಇದು ಬೇರೆ ಸ್ಕೂಲ್. ಅಲ್ಲಿ ಹೋದಾಗ ಎಲ್ಲ ಕೆರೆಯಲ್ಲಿ ಆಟ ಆಡ್ತಿದ್ರು, ಟೀಚರ್ ಸಮೇತ. ಒಬ್ಬರು ಇರಲಿಲ್ಲ. ಇದೇನು ಸ್ಕೂಲ್ ಓಪನ್ ಇದೆ, ಯಾರು ಇರಲಿಲ್ಲ, ಬ್ಯಾಗ್ಲೆಲ್ಲ ಇದ್ದಾವೆ, ಯಾರು ಇರಲಿಲ್ಲ. ಸೊ ಆವಾಗ ನಾನು ನಮ್ಮ ಅಸಿಸ್ಟೆಂಟು ಶಶಿ ಬಂದಿದ್ದಾರೆ ಅನ್ಸುತ್ತೆ. ಸೊ ನಾವೆಲ್ಲ ಸೇರ್ಕೊಂಡು ಇದು ಯಾರು ಇಲ್ವಲ್ಲ ಅಂದ್ಬಿಟ್ಟು ಆಮೇಲೆ 3 ಜನ ಹೇಳಿದ್ರು, ಹೋಗಿ ನೋಡಿ ಎಲ್ಲ ಕೆರೆಯಲ್ಲಿ ಇರ್ತಾರಂತೆ. ಕೆರೆಯಲ್ಲಿ ಹೋಗಿ ನೋಡಿದಾಗ ಅಲ್ಲೆಲ್ಲ ಆಟ ಆಡ್ತಿದ್ರು. ಸೊ ಅವ್ರ ಟೀಚರ್ ಹತ್ರ ಮಾತಾಡಿದಾಗ ನಮಗೊಂದಷ್ಟು ನಿಜವಾದ ಘಟನೆಗಳು ಸಿಕ್ತು. ಸರ್ ಅದನ್ನ ಇಟ್ಕೊಂಡು ಒಂದು ಸಿನಿಮಾ ಮಾಡೋಣ ಅಂತ ಶುರು ಮಾಡಿದ್ವಿ. ಆವಾಗ ಇವರಿಬ್ಬರು ನಾನು ಇಟ್ಕೊಂಡು ಮಾಡೋಣ ಅಂತ ಪ್ಲಾನ್ ಮಾಡಿ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟ್ ಮಾಡಿದಾಗ ಇದು ಹತ್ತತ್ರ ಹೇಳ್ಬೇಕಂದ್ರೆ ಒಂದು 2.5 ವರ್ಷ ಆಗಿದೆ ಸಿನಿಮಾ ಸ್ಟಾರ್ಟ್ ಆಗಿ. ನಮಗೆ ತುಂಬ ಪ್ರಾಬ್ಲಮ್ಗಳು ಅದು ಇದು ಸ್ಟಾರ್ಟ್ ಆಗಿ ನೋಡಬೇಕು. ಸಾಂಗಲ್ಲಿ ಒಂಥರ ಇದ್ದಾರೆ, ಟ್ರೈಲರ್ ಒಂಥರ ಇದ್ದಾರೆ. ಸೊ ಅದೇನಂದರೆ ಇವರು ಬಂದು ಸಿಟಿಗೆ ಬಂದು 1 ವರ್ಷ ಆಗಿರುತ್ತೆ. ಸೊ ಹಂಗಾಗಿ ನಾವು 1 year ಲೇಟರ್ ಅಂತ ಹಾಕಿ ಸಿನಿಮಾ ಶುರು ಮಾಡಿದ್ವಿ. ಆಮೇಲೆ ಕಥೆಯಲ್ಲಿ ಕರೆಕ್ಷನ್ ಇದ್ದಾಗ ನಮ್ಮ ಶ್ರೀನಿವಾಸ್ ಅವರು ಆವಾಗ ಒಂದು ಐಡಿಯಾ ಕೊಡೋರು ನಮಗೆ, ಇದು ಹಿಂಗಿಲ್ಲ, ಇದು ಹಿಂಗೆ ಚೇಂಜ್ ಮಾಡಿ, ಇದು ಹಿಂಗಿಲ್ಲ, ಹಿಂಗೆ ಚೇಂಜ್ ಮಾಡಿ ಅಂತ. ಆವಾಗ ನಾನು ಹೇಳಿದೆ, ಇಲ್ಲ ಸರ್ ಒಂದು ಸರಿ ಸಿನಿಮಾ ನೋಡಿ ಅಂತ ನೋಡಿದಾಗ ಎಲ್ಲನೂ ಫಸ್ಟ್ ಹಾಫಿಂದ ಸೆಕೆಂಡ್ ಹಾಫ್ಗೆ ತುಂಬ ಚೆನ್ನಾಗಿ ಬಂದಿದೆ. ಆಮೇಲೆ ಸೆಕೆಂಡ್ ಹಾಫಲ್ಲಿ ಸ್ವಲ್ಪ ಕರೆಕ್ಷನ್ ಇತ್ತು. ಆಮೇಲೆ ಹೇಳಿದೆ, ಸರ್ ಇದು ಖರ್ಚಾಗತ್ತಲ್ಲ, ಏನು ಮಾಡೋದು ಅಂತ. ಈ ಮಕ್ಕಳು ಸಿನಿಮಾ ಅನ್ಕೊಂಬಿಟ್ರಿ, ಖರ್ಚು ಆಗಲಿ ಪರವಾಗಿಲ್ಲ, ಮಾಡೋಣ ಸೇರ್ಕೊಂಡು ಅಂದ್ಬಿಟ್ಟು ಅವರು ಸಪೋರ್ಟ್ ಮಾಡಿದ್ದಕ್ಕೆ ಈ ಸಿನಿಮಾ ಇವತ್ತು ಈ ಲೆವೆಲ್ಗೆ ಬಂದಿದ್ದಾರೆ. ಥ್ಯಾಂಕ್ಸ್ ಸರ್, ಶ್ರೀನಿವಾಸ್ ಸರ್, ತುಂಬ ಥ್ಯಾಂಕ್ಸ್. ಸೊ ನೀವು ಇಲ್ಲದೆ ಈ ಸಿನಿಮಾ ಈ ಮಟ್ಟಕ್ಕೆ ಇಲ್ಲಿ ನಾವು ನಿಲ್ಲಕ್ಕೆ ಸಾಧ್ಯ ಇಲ್ಲ. ತುಂಬ ಥ್ಯಾಂಕ್ಸ್. ಆಮೇಲೆ ಮೇಡಮ್ ರಾಧಿಕಾ ಮೇಡಮ್ ಯಾವಾಗ ಏನು ಬೇಕಂದ್ರು ನಮಗೆ ಇಮಿಡಿಯೇಟ್ ಮಾಡಿಕೊಡೋರು. ಇವಾಗ ಫಂಕ್ಷನ್ ಅಷ್ಟೇ, ಮೇಡಮ್ ಇಷ್ಟನೇ ತಾರೀಕು ಮಾಡ್ಬೇಕಂದ್ರೆ ಅಷ್ಟನೇ ತಾರೀಕು ಬುಕ್ ಮಾಡಿಕೊಟ್ರು. ಸೊ ಅದೇ ಥರ ಶೂಟಿಂಗ್ ಆಗಲಿ, ಫಸ್ಟ್ ಶೆಡ್ಯೂಲ್, ಸೆಕೆಂಡ್ ಶೆಡ್ಯೂಲ್ ಎಲ್ಲನೂ ಹೆಲ್ಪ್ ಮಾಡಿದ್ರು. ನಮಗೆ ಪ್ರಾಬ್ಲಮ್ ಆಗಿದ್ದು ನೇಚರ್, ಆಮೇಲೆ ಮಕ್ಕಳು. ಇದರಲ್ಲಿ ತುಂಬ ಜನ ಮಕ್ಕಳಿದ್ದಾರೆ. ಒಬ್ಬ ಮಕ್ಕಳು ಹುಷಾರಿಲ್ಲ ಅಂದರೆ ಅವ್ರಿಗೋಸ್ಕರ ಕಾಯಬೇಕಾಗತ್ತೆ. ಆ ಥರ ಕಾದು ನಮಗೆ ಈ 2.5 ವರ್ಷ ಆಯಿತು. ಸೊ ಹಂಗಾಗಿ ಸಿನಿಮಾ ಫೈನಲಾಗಿ ಚೆನ್ನಾಗಿ ಬಂದಿದೆ. ಅದಕ್ಕೆ ಫಸ್ಟು ನನಗೆ ಈ ಸಿನಿಮಾ ಅವಕಾಶ ಕೊಟ್ಟ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್, ಧನ್ಯವಾದಗಳು. ಅದಾದಮೇಲೆ ನನ್ನ ಟೀಮ್ ಶಶಿಕುಮಾರ್ ವೇದಿಕೆಗೆ ಬರಬೇಕು, ಕುಬೇರ್ ಬನ್ನಿ. ಆಮೇಲೆ ಮಂಜು ಆರ್ಟ್ ಡೈರೆಕ್ಟರ್, ಈ ಸಿನಿಮಾಗೆ ಫುಲ್ ಸಪೋರ್ಟ್ ಮಾಡಿದ್ದು ಆರ್ಟ್ ಡೈರೆಕ್ಟ್ರು. ಆಮೇಲೆ ಮೈನು ನನ್ನ ಬ್ಯಾಕ್ ಬೋನ್ ಬನ್ನಿ ಸರ್, ಬನ್ನಿ ಸರ್, ಬನ್ನಿ. ಒಂದು ಜೋರಾದ ಚಪ್ಪಾಳೆ ಬರಲಿ, ಯಾಕಂದ್ರೆ ಸಿನಿಮಾದ ಕಾಣದ ಕೈಗಳು ಇವರು. ಇನ್ನೂ ಕೆಲವು ಜನ ಬಂದಿಲ್ಲ. ನಾವೊಂದು 6 ಜನ ಇಷ್ಟೇ ಈ ಸಿನಿಮಾ ಎಫೋರ್ಟ್ ಹಾಕಿದ್ವಿ. ಬಟ್ ಸಿನಿಮಾ ನೋಡಿ ನಿಜವಾಗ್ಲೂ ಒಂದು 20 ನಿಮಿಷ ಆದಮೇಲೆ ಟೋಟಲ್ ನಿಮ್ಮನ್ನ ಮರೆತು ನೀವು ಸಿನಿಮಾ ಒಳಗಡೆ ಹೋಗ್ತೀರಾ. ಸೊ ಆ ಥರ ಸಿನಿಮಾನ ನೆರೇಟ್ ಮಾಡಿದ್ವಿ. ನಾವೆಲ್ಲೂ ಜಾಸ್ತಿ ಕಮರ್ಷಿಯಲ್ ಆ ಥರ ಮಾಡ್ತಾರೆ. ನಿಜವಾದ 2 ಮಕ್ಕಳು ಲೈಫಲ್ಲಿ ಏನು ನಡೀತೆ, ಅವ್ರು ಏನಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ, ಹೆಂಗೆ ಅವ್ರು ಅಚೀವ್ ಮಾಡ್ತಾರೆ ಅನ್ನೋದೇ ಗುರಿ. ಆಮೇಲೆ ಈ ಗುರಿ ಟೈಟ್ಲು ನನಗೆ ಅವರೇ ಶ್ರೀನಿವಾಸ್ ಅವರೇ ಕೊಟ್ಟಿದ್ದು, ಅದಕ್ಕೂ ಒಂದು ಥ್ಯಾಂಕ್ಸ್ ಅವ್ರಿಗೆ. ಆಮೇಲೆ ಪಳ್ಳಿ ಸರ್, ನಿಮ್ಮ ಹತ್ರ ಬಂದು ಕತೆ ಹೇಳಿದ ಮೇಲೆ ನಿಮಗೆ ಟ್ಯೂನ್ ಮಾಡಿಕೊಟ್ರಿ.
ಆ ಟ್ಯೂನೇ ಇವತ್ತು ಸಾಂಗ್ ಆಗಿದೆ. ತುಂಬ ಥ್ಯಾಂಕ್ ಯು ನಿಮಗೆ. ಸೊ ಶಶಿ ನಿಮಗೂ ಕೂಡ ಥ್ಯಾಂಕ್ಸ್. ಸರ್ ಮಂಜು ಆರ್ಟ್ ಡೈರೆಕ್ಟರ್. ಸೊ ಲೇಟಾಗಿ ಬಂದಿದ್ದಾರೆ. ಈ ಸಿನಿಮಾಗೆ ಯಾವಾಗ ಕರೆದ್ರು ಒಂದು ದಿನ ಶೂಟ್ ಆಗೋರು ಬಂದು ಮಾಡಿಕೊಡೋರು. ಸೊ ಇವ್ರಿಗೆಲ್ಲ ಥ್ಯಾಂಕ್ಸ್. ಆಮೇಲೆ ಮುಖ್ಯವಾಗಿ ಈ ಸಿನಿಮಾ ಶುರು ಮಾಡಿ ಫಸ್ಟ್ ಸ್ಟಾರ್ಟ್ ಮಾಡ್ಬೇಕಂತ ತಕ್ಷಣ ನಾವು ಫಸ್ಟ್ ಅಚ್ಯುತ್ ಸರ್ ಹತ್ರ ಹೋಗಿದ್ದೆ. ಅವರು ಏನಪ್ಪ ಏನು ಮಾಡ್ಕೊಂಡಿದೆ ಅಂತಂದರು. ನಾನು ಹೇಳಿದೆ ಬೇರೆ ಏನು ಮಾತಾಡಿಲ್ಲ, ಈ ಸಿನಿಮಾ ನಾನು ಮಾಡ್ತೀನಿ ಹೋಗಪ್ಪ ಅಂತಂದರು. ಯಾಕಂದರೆ ಅಚ್ಯುತ್ ಸರು ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡ್ತಿದ್ದಾರೆ. ಆ ಟೈಮಲ್ಲಿ ಫುಲ್ ಬಿಸಿ, ಅವ್ನು ಹಿಡಿಯೋದೇ ಕಷ್ಟ. ಬಟ್ ಆ ಸಿನಿಮಾ ಒಪ್ಕೊಂಡಿದ್ದು ನಮಗೆ ನಿಜವಾಗ್ಲೂ ಖುಷಿ ಸರ್. ನಿಮ್ಮಿಂದ ನಾವು ಒಂದು ಸ್ವಲ್ಪ ಮೇಲೆ ಹೋಗ್ತೀವಿ. ಥ್ಯಾಂಕ್ ಯು. ಅದೇ ಥರ ಉಗ್ರಮನ್ ಸರ್, ಈ ಸಿನಿಮಾದಲ್ಲಿ ಉಗ್ರಮನ್ ಸರ್ದು ಜಯಶ್ರೀ ಮೇಡಮ್ದು ಒಂದು ಘಟನೆ ಇರಲೇಬೇಕು. ಒಂದು ಸೀನ್ ನಾನು ನರೇಟ್ ಮಾಡಿದ ತಕ್ಷಣ ನಿಜವಾಗ್ಲೂ ಒದ್ಬಿಡೋರು. ಒದ್ದ ತಕ್ಷಣ ಮೇಡಮ್ ತೋರ್ಸೋರು, ನೋಡಿ ಗಾಯ ಆಗಿದೆ, ರಕ್ತ ಬರ್ತಿದೆ, ವಸೂಲಿ ಮಾಡಿಕೊಡಿ ಅನ್ನೋದು. ಆ ಥರ ತುಂಬ ಏಟ್ಗಳು ತಿಂದಿದ್ದಾರೆ ಮಂಜು ಸರ್ ಕೈಯಲ್ಲಿ. ಮಕ್ಕಳು ಕೂಡ ಏಟ್ ತಿಂದಿದ್ದಾರೆ. ತುಂಬ ನ್ಯಾಚುರಲ್ ಆಗಿ ಪ್ರಾಕ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ಸ್ ಸರ್ ಮಂಜು ಸರ್. ಆಮೇಲೆ ಜಯಶ್ರೀ ಮೇಡಮ್ ಡಬ್ಬಿಂಗಿಗೆ ಬಂದಿದ್ರು. ಬಂದ ಮೇಲೆ ಡಬ್ಬಿಂಗ್ ಮಾಡಿಬಿಟ್ಟು ಹೇಳಿದ್ರು, ಸರ್ ನಿಜವಾಗ್ಲೂ ಈ ಲೆವೆಲ್ಗೆ ಬಂದಿದೆ ನಾನು ಅನ್ಕೊಂಡಿಲ್ಲ ಸರ್, ತುಂಬ ಚೆನ್ನಾಗಿ ಮೂಡಿ ಬಂದಿದೆ, ನಿಮ್ಮನ್ನೂ ಚೆನ್ನಾಗಿ ಮಾಡಿ ಸರ್ ಅಂತ. ಆಮೇಲೆ ಅವ್ರು ಹೋದ್ಮೇಲೆ ನಾವು ಬೇರೆ ಎಲ್ಲ ಕೆಲಸ ಮಾಡಿದ್ವಿ. ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ ಟೋಟಲ್ ಹೆಂಗೆ ಸಿನಿಮಾ ಕ್ಯಾರಿ ಆಗ್ತದೆ ಅಂತ ಮೇಡಮ್ ಗೊತ್ತಿಲ್ಲ. ಸೊ ಕ್ಲೈಮ್ಯಾಕ್ಸ್ವರೆಗೂ ನೀವು ಇರ್ತೀರಾ ಮೇಡಮ್. ಸೊ ತಾಯಿ ಸೆಂಟಿಮೆಂಟ್ ಥರ ಬರುತ್ತೆ. ಅದ್ರ ಜೊತೆಗೆ ಇದರಲ್ಲಿ ಆ್ಯಕ್ಟ್ ಮಾಡಿರುವ ಮತ್ತು ಸಂದೀಪ್ ಸರ್ ನಿಮಗೂ ಕೂಡ ಥ್ಯಾಂಕ್ಸ್. ನಾವೆಲ್ಲ ಮೇಡಮ್, ಮನಮೋಹನ್ ಸರ್ ತುಂಬ ಥ್ಯಾಂಕ್ಸ್. 2 ಸೀನ್ ಆದರೂ ಮನಮೋಹನ್ ಸರ್ ಬಂದು ನೀಟಾಗಿ ಮಾಡ್ಕೊಟ್ಬಿಟ್ಟೋದ್ರು. ಆಮೇಲೆ ನಾಗಭರಣ ಸರ್ ಬಂದಿಲ್ಲ, ಬಾಂಬೆದಲ್ಲಿದ್ದಾರೆ, ಬರೋಕ್ಕಾಗಲಿಲ್ಲ. ಅವರು ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವಿನಾಶ್ ಸರ್ ಅವರು ಮಾಡಿದ್ದಾರೆ. ಸೊ ಅವ್ರಿಗೂ ಕೂಡ ಥ್ಯಾಂಕ್ಸ್. ಯಾರಾದರೂ ಕಲಾವಿದರುಗಳು ಮಾಡ್ತಿದ್ರೆ ಸಾರಿ, ಎಲ್ಲರಿಗೂ ಥ್ಯಾಂಕ್ಸ್. ಮತ್ತು ಈ ಸಿನಿಮಾ ಒಂದು ಸಣ್ಣ ಸಿನಿಮಾ ಗೆಲ್ಲಬೇಕಂದ್ರೆ ಸಣ್ಣದು ದೊಡ್ಡದಂತಲ್ಲ, ಒಂದು ಕಂಟೆಂಟ್ ಮೇಯ್ನ್ ಇರಬೇಕು. ಆ ಕಂಟೆಂಟ್ ನಮ್ಮ ಸಿನಿಮಾದಲ್ಲಿದೆ. ದಯವಿಟ್ಟು ಈ ಸಿನಿಮಾ ಇವತ್ತು ನಾವು ಟೀಸರ್ ಲಾಂಚ್ ಮಾಡಿದ್ವಿ. ಇದು MRT ಮ್ಯೂಸಿಕ್ ಅಂತ ನಮ್ಮ ಲಗರಿ ಸರ್ ಕಂಪ್ನಿದು ಇನ್ನೊಂದು ಇದು ಇದರಲ್ಲಿ ಲಾಂಚ್ ಆಗಿದೆ. ದಯವಿಟ್ಟು ಎಲ್ಲರೂ ನಮ್ಮ ಟೀಸರ್ನ ಶೇರ್ ಮಾಡಿ ನಮಗೆಲ್ಲರಿಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.